ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಇದು ನಾನಿವತ್ತು ಗುರುವಾರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ದು ಮದುವೆ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಲೇಬೇಕು ಆ್ಯಕ್ಚುಲಿ. ಏನಕ್ಕೆ ಅಂತಂದರೆ ನನ್ನ ಮದುವೆ ಎಂಗೇಜ್ಮೆಂಟ್ ನಮ್ಮನೆ ಯಾವುದೇ ಫಂಕ್ಷನ್ ಆದರೂ ಕೂಡ ಬಂದಿದ್ದಾಳೆ. ಸೊ ಹಾಗಾಗಿ ಹೋಗಬೇಕು. ಅದಕ್ಕೇ ಹೇಗಿರುತ್ತೆ ಏನು ಎತ್ತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ, ಓಕೆನಾ? ಅದಕ್ಕಿಂತ ಮುಂಚೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಆಫ್ಟರ್ 1 ವೀಕ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೆ. 1 ವೀಕ್ ಅಲ್ಲ, ಜಾಸ್ತಿನೇ ಆಗಿದೆ. ಸೊ ಇವತ್ತು ಏನಾಗುತ್ತೆ ಏನು ಎತ್ತ ಅಂತ ತೋರಿಸ್ತೀನಿ. ನವೀನ್ ಅವ್ರು ಕೂಡ ಬರ್ತಾ ಇದ್ದಾರೆ ಬೆಂಗಳೂರಿಂದ. ಅಂದರೆ ಅವರು ಇಲ್ಲಿಗೆ ಬರಲ್ಲ, ಡೈರೆಕ್ಟಲ್ಲಿ ಮದುವೆ ಹತ್ರಕ್ಕೆ ಬರ್ತಾರೆ. ಅಲ್ಲಿ ಬಂದರೆ ಬರ್ತಾರೆ, ಇಲ್ಲ ಅಂದ್ರಿಲ್ಲ. ಅವ್ರದ್ದು ಸ್ವಲ್ಪ ಡೌಟ್ ಇದೆ, ನೋಡೋಣ ಏನಾಗುತ್ತೆ ಏನು ಅಂತ, ಓಕೆನಾ? ಇವಾಗ ಪಾಪನ ಮಲಗಿಸಿ ಸೊ ನಾನು ಸ್ವಲ್ಪ ಮನೆಯೆಲ್ಲ ಹಾಗೆ ಕ್ಲೀನ್ ಮಾಡೆಲ್ಲ ಆದಮೇಲೆ ನೋಡಿ ಎಲ್ಲ ಸ್ವಲ್ಪ ಇಟ್ಕೊಂಡಿದ್ದೀನಿ, ಜೋಡಿಸ್ಕೊಂಡಿದ್ದೀನಿ ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ನಿನ್ನೆ ಹೋಗಿ ಎವರೇಸ್ ಎಲ್ಲ ಮಾಡಿಸ್ಕೊಂಡು ಸೊ ಮನೆಗೆ ಹೋಗಿ ಅಂದರೆ ಸ್ವಲ್ಪ ನಾನು ಐಟಮ್ಸ್ ತೊಗೋಬೇಕಿತ್ತು, ತೊಗೊಂಡು ಬಂದಿದೆ, ಓಕೆನಾ? ಹೇಗಿರುತ್ತೆ ರೆಡಿಯಾಗಾಯಿತು. ಇವಾಗ ಬಳೆ ಹಾಕ್ಕೊತಾ ಇದ್ದೀನಿ. ಬಳೆ ಒಂದು ಹಾಕ್ಕೊಂಡು ನಮ್ಮ ಅಕ್ಕನೂ ಬರ್ತಾಳೆ. ನಮ್ಮ ಅಕ್ಕ ನಾನು ಹೋಗ್ತಾಯಿದ್ವಿ. ಆ ಕಡೆಯಿಂದ ನವೀನ್ ಅವ್ರು ಬರ್ತಾರೆ. ಅವ್ರು ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಮದುವೆಗೆ ಅಂತಲೇ ಬರ್ತಾ ಇದ್ದಾರೆ. ಅಂದರೆ ಒಬ್ಬಳೇ ಹೋಗಬೇಕಲ್ವ, ಹಾಗಾಗಿ ಬರ್ತಾಯಿದ್ದಾರೆ. ಅವ್ರು ಬಂದಮೇಲೆ ಅಲ್ಲಿಂದ ಅವರನ್ನು ಕರ್ಕೊಂಡು ಹೋಗಬೇಕು. ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ಆಲ್ರೆಡಿ 11:15 ಟೈಮು ಲೇಟ್ ಆಗಿದೆ. ಇನ್ನೂ ಬೇಗ ಹೋಗಬೇಕಿತ್ತು ನಾವು, ಬಟ್ ಟೈಮ್ ಆಗಿದೆ, ಹೋಗ್ಬೇಕು ಇವಾಗ. ಪಾಪು ಇವತ್ತು ಮಲ್ಕೊಳ್ಳೇಲ್ಲ, ಏಕೆ ಹಠ ಮಾಡ್ತಾಯಿದ್ಲು. ಇವಾಗಷ್ಟೇ ಮಲಗಿಸ್ಬಿಟ್ಟು ಇವಾಗ ನಮ್ಮ ಅಕ್ಕ ಬಂದ ತಕ್ಷಣ ಹೊರಡಬೇಕು. ಅದಾದ್ಮೇಲೆ ಸಿಕ್ತೀವಿ ಗೈಸ್. ಹಂಗೆ ನನ್ನ ಬೆಸ್ಟ್ ಫ್ರೆಂಡ್ ಬರ್ತಾಯಿದ್ದಾಳೆ, ಬಿಂದು ಅಂತ. ಅವಳು ಕೂಡ ಆಲ್ರೆಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾಳೆ. ನೀವು ನೋಡಿರ್ತೀರ ವೀಡಿಯೋದಲ್ಲಿ. ಅವಳು ಮೀಟಾಗಿ ತುಂಬ ದಿನಗಳಾಯಿತು. ಸೊ ಅವಳು ಬರ್ತಾಯಿದ್ದಾಳೆ. ಬಂದಮೇಲೆ ಅಲ್ಲಿಂದ ಜೊತೆಲೆಲ್ಲ ಹೋಗ್ಬೇಕು ಒಟ್ಟಿಗೆ. ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗೆಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ತುಂಬ ಚೆನ್ನಾಗಿದ್ದಾರೆ. ಒಳಗಡೆ ಬಾರಿ ಇಲ್ಲಿ ನೋಡಿ, ನಮ್ಮ ಕುಚಿಕ್ಕ ಬಂದಿದ್ದು. ಇವಳಂತೂ ಫೋನ್ ಮೇಲೆ ಫೋನ್ ಇವಳಿಗೆ ಸುಳ್ಳು ಹೇಳ್ದೆ. ನಿನಗೆ ಫೋನ್ ಮಾಡಿದಾಗ ನಾವು ಇನ್ನೂ ನಮ್ಮೂರ ಹತ್ರ ಇದ್ದು ಗೈಸ್. ಸೊ ಡೌ ಮಾಡಿದೆ. ಏನಂತಂದ್ರೆ ಇವಾಗ ಹೋಗ್ಬೇಕು. ರಿಸೆಪ್ಷನಿಗೆ ನಿಲ್ಸಿದ್ದಾರೆ. ರಿಸೆಪ್ಷನಿಂದ ಫೋಟೋ ಹಚ್ಕೊಂಡು ನಮ್ಮ ಹಸ್ಬೆಂಡ್ ಅನ್ನೋರು ಇನ್ನೂ ಬಂದಿಲ್ಲ. ಬಂದಮೇಲೆ ಹೋಗ್ಬೇಕು. ಕೂಡ ಇಲ್ಲಿ ನೋಡಿ ಸೊ ಅಕ್ಕ ಟಿಪ್ ಟಾಪಾಗಿ ರೆಡಿಯಾಗಿ ಬಂದಿದ್ದಾರೆ. ಇವಾಗ ರಿಸೆಪ್ಷನ್ ನಿಲ್ಸಿದ್ದಾರೆ, ಒಳಗಡೆ ಹೋಗ್ಬೇಕು. ನೋಡಿ ಇಲ್ಲಿ ಏನೋ ಮಾಡಿಸ್ತಾ ಇದ್ದಾರೆ. ಇವಾಗ ಬಂದ್ರಿ ಇವರು ಗಿಫ್ಟ್ ತಗೊಳ್ಳೋಣ ಅಂತ ಬಂದ್ರು. ಆ್ಯಕ್ಚುಲಿ ಚೆನ್ನಾಯ್ತಲ್ವ ಇದರಿಂದ ತಗೊಳ್ಳೋಣ. ಗಿಫ್ಟ್ ಪ್ಯಾಕಿಂಗ್ ಆಯಿತು, ಇಟ್ಕೊಳ್ರಿ ನಿಮಿಷ. ಅದು ಹೆಂಗಿರೋ ಆಮೇಲೆ ಮತ್ತೆ ತೆಗಿತಾರಲ್ಲ. ಈಗ ಆನಾಯ್ತು ಕಣಪ್ಪ. ನೋಡಿ ಇಲ್ಲಿ ಜನಗಳು ನೋಡಿ ಗೈಸ್ ಇದ್ದಾರೆ. ಯಾವುದೋ ಫೋಟೋ ಕ್ಲಿಕ್. ಇವಾಗ ನೋಡಿ ಊಟ ಕುಂತಿದ್ದೀವಿ. ಆ್ಯಕ್ಚುಲಿ ಟೈಮ್ ಆಯಿತು, ಇನ್ನೂ ರಿಸೆಪ್ಷನ್ ಕರ್ಕೊಂಡು ಹೋಗಿಲ್ಲ. ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಊಟ ನೋಡಿ ಇಲ್ಲಿ ವೆರೈಟೀಸ್ ಮಾಡಿಸಿದ್ರು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು.
ಆ್ಯಕ್ಚುಲಿ ನವೀನ್ ಅವರು ಕೇಳಿಸ್ತಾ ಇಲ್ಲ ನೀನು ಮಾತಾಡ್ತಾ ಇರೋದು ಅಂತ ಹೇಳ್ತಿದ್ರು. ಅಂದರೆ ಅಲ್ಲೆಲ್ಲ ಸೌಂಡ್ ಅಲ್ವಾ, ಅದಕ್ಕೆ ವಿಡಿಯೋದಲ್ಲಿ ಕೇಳಿಸ್ತಿದೆಯೋ ಇಲ್ವೋ ಅಂತ ಹೇಳ್ತಿದ್ರು. ಅದನ್ನು ನೋಡ್ತಿದ್ದೆ, ಕೇಳಿಸ್ತಿದ್ಯಾ ಅಂತ. ಇನ್ನೂ ಬಂದಿಲ್ಲ, ಎಲ್ಲ ವೇಟಿಂಗ್ ಗೈಸ್. ನಾವು ಫೈನಲಿ ಹುಡುಗ ಹುಡುಗಿನ ರೆಡಿ ಮಾಡ್ಕೊಂಡು ಕರ್ಕೊಬಂದರು ರಿಸೆಪ್ಷನಿಗೆ ನಿಲ್ಸೋಕ್ಕೆ. ಆಲ್ರೆಡಿ ಟೈಮ್ ಆಗಿತ್ತು, 2 ಗಂಟೆನೇ ಆಗೋಗಿತ್ತು. ಸೊ ಫಸ್ಟು ನಾವೇ ಹೋಗಿ ನಿಂತ್ಕೊಂಡು ಬಿಟ್ವಿ, ಅಂದರೆ ಪಾಪನ ಬಿಟ್ಟು ಬಂದಿದ್ನಲ್ಲ, ಹಾಗಾಗಿ ಫಸ್ಟು ತೆಗೆಸ್ಕೊಂಡು ಬಂದುಬಿಡೋಣ ಫೋಟೋಸ್ನ ನಾವು, ಗಿಫ್ಟೆಲ್ಲ ಕೊಟ್ಬಿಟ್ಟು ಅಂತ. ಅದರಲ್ಲೂ ಒಂದು ಕಡೆ ಬೇಜಾರು ಹಾಗೇ ಬರೋದಕ್ಕೂ, ಏಕೆಂದರೆ ಅಷ್ಟು ದೂರ ಹೋಗಿ ಫೋಟೋಸ್ ತೆಗೆಸ್ದೆ ಬರದೇ ಇದ್ರೆ ಹೆಂಗೆ ಅಲ್ವಾ. ಹಾಗಾಗಿ ಹೋಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದ್ವಿ ಬೇಗನೆ. ಟೈಮ್ ಆಯ್ತವ, ನೋಡಿ ಇಲ್ಲಿ ಬೈಕಲ್ಲಿ ಬರ್ತಿದ್ರೆ ಗಾಳಿ ಸೌಂಡಿಗೆ ಏನಂದ್ರೆ ಏನೂ ಕೇಳಿಸಲ್ಲ ಮಾತಾಡಿದರೆ. ಅಂದರೆ ನಮ್ಮ ಅಕ್ಕ ಬೇರೆ ಕಡೆ ಹೋಗಬೇಕಿತ್ತು, ಹಾಗಾಗಿ ಅವಳೇನು ಆ ಕಡೆಯಿಂದ ಬರಲಿಲ್ಲ. ಸೊ ನವೀನ್ ಅವರೇ ನನ್ನನ್ನು ಡ್ರಾಪ್ ಮಾಡಿದ್ರು, ವೀಡಿಯೋ ಇರಲಿ ಅಂತ ಅಂದ್ಬಿಟ್ಟು ಹಂಗೆ ನಾನೇ ಇಟ್ಕೊಂಡೆ ವೀಡಿಯೋ ಆಗಲಿ ಅಂತ. ಅಂದರೆ ಬಂದಿದ್ದ ಗೊತ್ತಾಗಲಿಲ್ಲ, ತುಂಬ ಫಾಸ್ಟಾಗಿ ಬಂದ್ವಿ, ಯಾಕೆಂದ್ರೆ ನವೀನ್ ಅವ್ರು ಕೂಡ ಎಲ್ಲ ಹೋಗಬೇಕಿತ್ತ, ಹಾಗಾಗಿ ತುಂಬ ಫಾಸ್ಟಾಗಿ ಬಂದ್ವಿ ಬೇಗನೆ. ಆ್ಯಕ್ಚುಲಿ ಇದು ಬಂದು ಫ್ರೈಡೇ ವ್ಲಾಗು. ಏನಕ್ಕೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ, ನಿನ್ನೆ ಬಂದ್ವಿ ಅರ್ಜೆಂಟಲ್ಲಿ ಬಂದು, ಮತ್ತು ತಲೆ ಬೇರೆ ನೋವ್ತಿತ್ತು ನನಗೆ ಗೈಸ್, ಮದುವೆಯಿಂದ ಬಂದು ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ಇವತ್ತು ಎಂಡ್ ಮಾಡೋಣ ಅಂತ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂತಂದರೆ ನಿನ್ನೆ ತುಂಬಾ ಚೆನ್ನಾಗಿತ್ತು ಮದುವೆ. ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಖುಷಿಯಾಯಿತು ಒಂಥರ. ಅಂದರೆ ತುಂಬ ಬೆಸ್ಟ್ ಫ್ರೆಂಡ್ ಅವಳು, ಅಂದರೆ ಫಸ್ಟ್ PU ಇಂದ ಫ್ರೆಂಡು ನನಗೆ, ಬಟ್ ತುಂಬ ಕ್ಲೋಸ್ ಅಂತ ಆಗಿದ್ದು ಸೆಕೆಂಡ್ PU ಇಂದ. ಆಲ್ಮೋಸ್ಟ್ ಒಂದು 5 years ಆಯಿತು ನಮ್ಮ ಫ್ರೆಂಡ್ಶಿಪ್ ಜರ್ನಿ ಬಂದು, ಹೀಗೆ ಕಂಟಿನ್ಯೂ ಆಗಲಿ. ಆ್ಯಂಡ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತೀನಿ, ಬಿಲೇಟೆಡ್ ವಿಶ್ ಮಾಡ್ತಾಯಿದ್ದೀನಿ ಸ್ವಾತಿಗೆ. ಅಂದರೆ ನಾನು ಅವಳಿಗೆ ಯಾವಾಗಲೂ ರೇಗಿಸ್ತಾ ಇದ್ದೆ, ಏನು ಇನ್ನೂ ಮದುವೆ ಆಗಿಲ್ಲ, ತಿನ್ಕೊಂಡಿದೆಯಾ, ನಮ್ಮದೆಲ್ಲ ಮದುವೆ ಆಯಿತು, ಬೇಗ ಮದುವೆ ಆಗು ಅಂತ. ಸೊ ಹಾಗೇ ಸಡನ್ನಾಗಿ ಫಿಕ್ಸ್ ಆಗಿ ಅದು ಹೆಂಗೆ ಅವಳದು ಮದುವೆ ಆಯಿತು ಅನ್ನೋದೇ ಗೊತ್ತಾಗಲಿಲ್ಲ, ಅಂದರೆ ಅಷ್ಟು ಬೇಗ ಮದುವೆ ಆಗೋಯ್ತು ಅಂತ ಅನ್ನಿಸ್ತು. ಓಕೆನಾ. ಅಂದರೆ ತುಂಬಾ ಚೆನ್ನಾಗಿತ್ತು, ಊಟ ಆಗಿರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು, ಮತ್ತು ಟೈಮ್ನ ಸ್ಪೆಂಡ್ ಮಾಡ್ಕೊಂಡ್ವಿ. ಸೊ ಒಂದು ಮೀಟಪ್ ಥರ ಆಯಿತು, ಚೆನ್ನಾಗಿತ್ತು ಎಲ್ಲ. ನಮ್ಮ ಅಕ್ಕನೂ ಅಂದರೆ ನೆನ್ನೆ ಅಷ್ಟೊಂದು ಅರ್ಜೆಂಟಲ್ಲಿ ಏನು ಬರ್ತಿರಲಿಲ್ಲ, ಬಟ್ ನಮ್ಮ ಅಕ್ಕ ಅವ್ರಿಗೆ 2 ಫಂಕ್ಷನ್ ಇತ್ತು ನಿನ್ನೆ, ಹಾಗಾಗಿ ನನ್ನನ್ನು ತಂದು ಬಿಟ್ಬಿಟ್ಟು ಹೋಗಬೇಕಿತ್ತು. ಅದಕ್ಕೋಸ್ಕರ ನವೀನವ್ರ ಜೊತೆ ಬಂದುಬಿಟ್ಟೆ ಬೇಗ ನಾನು. ನವೀನವ್ರು ಇಲ್ಲಿಗೆ ಬಿಟ್ಬಿಟ್ಟು ಹೊರಟರು, ಬರ್ತಾರೆ ಅವ್ರು ಇವತ್ತು ಸಂಜೆ ಬರ್ತಾರೆ. ಏನಕ್ಕೆ ಅಂತ ಅಂದರೆ ನಾಳೆ ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅದಕ್ಕೋಸ್ಕರ ಇವತ್ತು ನೈಟ್ ಬರ್ತಾರೆ ಅವರು. ಚೆನ್ನಾಗಿತ್ತು ಗೈಸ್ ಅಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ನಾಳೆನೂ ಕೂಡ ಒಂದು ವ್ಲಾಗ್ ಮಾಡ್ತೀನಿ, ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಮತ್ತು ಸ್ಕಿಪ್ ಮಾಡಿದ್ರೆ ವಿಡಿಯೋನ ನೋಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.